SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಯಸ್ತೆ ಅವಳು ನನ್ನ ಹೆಂಡತಿ ಬೇಡ ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನು ಮಾಡಿದಾನ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನ್ಯೂಸಲ್ಲಿ ನೀವೆಲ್ಲ ಇರಿಮ್ಮ ಚೆನ್ನಾಗಿರಿ, ನಾನು ಇಂತಂಟೆಗೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ, ಯಾರೋ ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ. ಹೋದ್ರು ಅಲ್ಲಿ ಅವ್ನ ಕಾನೂನು ಪ್ರಕಾರ ಏನಿದೆಯೋ ಅವ್ನು ತಗೊಳ್ಳಿ, ಅವನಿಗೆ ಬೇಡ ಅಂತ ಹೇಳಿಲ್ಲ. ಅವನ ಕಾನೂನು ಪ್ರಕಾರ ಜೈಲಿಗೆ ಹಾಕ್ಸ್ಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವನು ಎಂತ ಫ್ರೆಂಡ್ಸ್. 3 ಜನ ಮಕ್ಕಳಿದ್ದಾರೆ, ಅವನೇ ಹೇಳಿದಾನೆ ನಾನು ಕರ್ಕೊಳ್ಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರು ಹೋಗ್ಲಿ, 3 ಜನ ಮಕ್ಕಳಿದ್ರೆ 3 ಜನ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅವರು ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರು ಹೋಗ್ಲಿ, ನನ್ನ ಹೆಂಡತಿನ ಕರ್ಕೊಂಡೋಗಿದ್ದಾನಲ್ಲ ನಾನು ತಪ್ಪಲ್ಲ ಫ್ರೆಂಡ್ಸ್ ಹೇಳ್ತಾ ಇರೋದು ನಾನು. 3 ಜನ ತಾಯಿನ ಹೋಗಿ ಕರ್ಕೊಂಡು ಇಟ್ಕೊಂಡಿದ್ದಾನಲ್ಲ, ತಿರ್ಗಾ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್. ಹೋದ್ರು ಹೋಗ್ಲಿ, ಒಂದು ಗಂಡ್ಸ್ಗೆ ನಾಚಿಕೆ ಆಗ್ಬೇಕು. ಇವಳು ಹೋಗಿದ್ದಾಳೆ, ಇವಳು ಎಂತ ಹೆಂಗ್ಸು ಫ್ರೆಂಡ್. ಮಕ್ಕಳಿಗೋಸ್ಕರ ಬದುಕನ ಅಂತ ಬಂದು ನನ್ನ ಹತ್ರ ಫುಲ್ಲು ಬರೀ ಮೇಕಪ್ಪೇ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೇಕಪ್ಪೇ. ನಾನು ಫಸ್ಟ್ ಇದ್ನಲ್ಲ ಆವಾಗ ಕರೆಕ್ಟಾಗಿದ್ದು. ನನ್ನ ಯಾವಾಗ ನಾನು 3 ತಿಂಗಳು ಹೊರಗಡೆ ಹೋಗಿದ್ನೋ ಆವಾಗಿಂದ ಚೇಂಜ್ ಆಗ್ಬಿಡ್ಲ ಫ್ರೆಂಡ್ಸ್ ಇವಳು ಲೀಲಾ. ಇದು ಯಾಕಂದರೆ ಸಮಾಜ ನಾನು ಆಡ್ಕೊಬಾರ್ದು, ನಾನು ಇದು ಮಾಡಬಾರ್ದು ಅಂತಲೇ ಒಂದು ವಿಡಿಯೋ ಮಾಡಿ ಬಿಡ್ತಾ ಇರೋದು ಇವಾಗ ನಾನು. ಆದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ. ನನ್ನ ಮಕ್ಕಳು ಸುದ್ದಿ ಎತ್ಬೇಡಿ, ನಮ್ದು ಎಷ್ಟನ್ನ ಟ್ರೋಲ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಇವಳು ಮಾಡಿರೋದು ತಪ್ಪಲ್ಲ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೆಸೇಜ್ ಮಾಡ್ಕೊಂಡು, ಅವನು ಮೆಸೇಜ್ ಮಾಡಿಕೊಂಡು, ಗಂಡ ಮನೇಲಿದ್ರೆ ಹೋಗೋ ಕೆಲಸಕ್ಕೆ ಹೋಗ್ತೀನೋ, ಇನ್ನೊಂದು ಮಾಡ್ತೀನೋ, ದುಡ್ಕೊಂಬಂದು ಹಾಕ್ತಾಯಿನೋ, ತಿನ್ಕೊಂಡ್ರೆ ರಾಣಿ ಥರ ಇಲ್ಲಿ ಸಾಕ್ತಾ ಇದ್ನಲ್ಲ ಫ್ರೆಂಡ್ಸ್. ಇವಾಗ ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ ಫ್ರೆಂಡ್ಸ್. ಇವಾಗ ಅಲ್ಲಿ ಸಂತು ಮನೇಲಿ ಇದ್ದಾಳೆ. ನನಗೆ ಯಾರು ಏನೋ ಹೇಳಿದ್ರು ಅಲ್ಲೇ ಇದ್ದಾರೆ ಅಂತ. ಅಲ್ಲೇ ಇದ್ದಾರೆ ಅವರು. ಬಿಡಿ ಫ್ರೆಂಡ್ಸ್, ಅದೆಲ್ಲ ಏನು ಹೇಳ್ಕೊಳ್ಳೋ. ಅವ್ರ ಜೀವನ ಅವ್ಳು ಮಾಡ್ಕೊಳ್ಳಿ, ನನ್ನ ಜೀವನ ಮಾಡ್ಕೊತೀನಿ. ಅವ್ರು ಯಾಕಂದ್ರೆ ಡೈವರ್ಸ್ ಕೊಟ್ಕೊಳ್ಳಿ ಇಲ್ಲ ಅಂತ ಎಲ್ಲ. ಫಸ್ಟ್ ಗಂಡನ ಕೊಡ್ತಾಳೋ ಇಲ್ಲ ನನಗೆ ಕೊಡ್ತಾಳೋ, ಯಾರಿಗೋ ಕೊಟ್ಕೊಳ್ಳಿ. ಇವ್ 3ನೇ ಗಂಡನ ಜೊತೆಲಿ ಹೋಗಿದ್ದಾಳೆ ಸಂತೋಷ್ ಜೊತೆಲಿ. ನಾನು 2ನೇವನು ಆಗಿದ್ದೆ, ಇವ್ 3ನೇವನು ಇನ್ನೊಬ್ಬ ಆಗಿದ್ದಾನೆ. ಆದರೆ ನನಗೆ 3 ಜನ ಮಕ್ಕಳು ಹುಟ್ಟರು. ನನ್ನ ಮಕ್ಕಳೇ ಫ್ರೆಂಡ್ಸ್ ಯಾವತ್ತೂ. ನನ್ನ ಮಕ್ಕಳೇ ಯಾವತ್ತೂ. ಎಲ್ಲೇ ಇರಲಿ ಚೆನ್ನಾಗಿರಲಿ. ಆದರೆ ಕಂಪ್ಲೇಂಟು ಕೋರ್ಟು ಕಚೇರಿ ಎಲ್ಲ ಬೇಡ. ಡೈವರ್ಸ್ ತೊಗೊಂಡು ಆರಾಮಾಗಿರೋಣ. ಅವ್ರ ಪಾರ್ಗೆ ಅವಳು ಇರಲಿ, ನನ್ನ ಪಾಡಿಗೆ ನಾನು ಇರ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.